ಕಲಘಟಗಿ ತಾಲೂಕಿನ ಹಿರೇಹೊನ್ನಿಹಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಸರಸ್ವತಿ ಪೂಜೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿದ್ಯಾರ್ಥಿನಿಯರು ತಳಿಲು ತೋರಣ, ಬಣ್ಣ ಬಣ್ಣದ ರಂಗೋಲಿಯ ಮೂಲಕ ಶಾಲೆಯನ್ನು ಸಿಂಗರಿಸಿ ನವ ವಧುವಿನಂತೆ ನೋಡುಗರಿಗೆ ಕಂಗೊಳಿಸುತ್ತಿತ್ತು. ಬೆಳಗ್ಗೆ ಸರಸ್ವತಿ ಪೂಜೆಯನ್ನು ನೆರವೇರಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಹಿಂದಿನ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಸಿಂಧೂರ್ ಲಕ್ಷ್ಮಣ್ ಹೇಳ್ತಾನ, ಲೇ ಕಟಕ ಯಾರ್ಲೇ ತುಡುಗ, ನೀನು ತುಡುಗ, ನಿನಗೆ ಸಂಬಳ ಕೊಡೋ ಸರ್ಕಾರ ತುಡುಗ ನನ್ನ ಮಗಂದು. ಬಡ್ಡಿಗೆ ಬಡ್ಡಿ, ಚಕ್ಕರೆ ಬಡ್ಡಿ, ಮಹಾ ಬಡ್ಡಿ ತಿಂದು ಬಡವರ ರಕ್ತದಾಗ ಮಣ್ಣು ಕಲಿಸಿ ಮನೆ ಕಟ್ಟಿಕೊಂಡು ಮಗ ಬಂದ ಧಾನ್ಯ ದರ್ಪದ ಬಾಳ್ಕಿ ಮಾಡೋವರ ಹೆಡಿ ತುಳುದು ಎದಿ ಸೆಟ್ಸಿ ಅಡ್ಡಾಡೋ ಈ ಸಿಂಧೂರ್ ಲಕ್ಷ್ಮಣಗ ತುಡುಗ ಅಂತಾನೆ ಲೇ ಕಟಕ. ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹೇಳಿ ಭಾವುಕರಾದರು. ನಾಡಗೀತೆ, ದೇಶಭಕ್ತಿ ಗೀತೆ, ಜಾನಪದ ಗೀತೆ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಮಹಾದಾಸೋಹವನ್ನು ಜರುಗಿಸಿದರು. ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಬಟ್ಟೆ ಧರಿಸಿ ಹುರುಪು ಹುಮ್ಮಸ್ಸಿನಿಂದ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಶಿಕ್ಷಕ ಶಿಕ್ಷಕಿಯರಿಗೂ ಬೋಧಕೇತರ ಸಿಬ್ಬಂದಿಗಳಿಗೂ ಪಾಲಕರಿಗೂ ಮುದ್ದು ವಿದ್ಯಾರ್ಥಿಗಳಿಗೂ ನಿಮ್ಮ ಅಂತರಾತ್ಮಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ನೀವು ಫಸ್ಟ್ ಏನು ಮಾಡ್ರಪ್ಪ ಅಂತಂದ್ರೆ ನಿಮ್ಮ ಸರ್ಗಳು ಟೀಚರ್ಗಳು ಮಾತು ಕೇಳ್ರಿ, ಮತ್ತು ನಿಮ್ಮ ತಂದೆ ತಾಯಿ ನಿಮ್ಮನ್ನ ಹೆತ್ತಿರ್ತಾರವ್ರು ಅವ್ರ ಮಾತು ಕೇಳ್ರಿ. ಯಾಕೆ ನಾ ಈ ಮಾತು ಹೇಳ್ತೇನೆಂದ್ರೆ, ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಆಸಿಫ್ ಅಲಿ ನದಾಫ್, ಕಲಘಟಗಿ ತಾಲೂಕು ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸೋಮಲಿಂಗ ಒಡೆಯರ್, ಸಮಾಜ ಸೇವಕ ನಾಗಪ್ಪ ಕನಕಪ್ಪನವರ್, ಸಮಾಜ ಸೇವಕಿ ರಶ್ಮಿ ಯಲ್ಲಪ್ಪ ರಾಮನಾಳ್, ಕಸಾಪ ತಾಲೂಕು ಗೌರವ ಕಾರ್ಯದರ್ಶಿ ಪ್ರಭುಲಿಂಗ ರಂಗಾಪುರ್, ನೇತ್ರ ರಾಮನಾಳ್ ಇವರು ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ಪಾಲಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಇಲ್ಲಿಯಾಸ್ ಗಿಡದಣ್ಣನವರ್, 9 ಲೈವ್ ನ್ಯೂಸ್, ಕಲಘಟಗಿ.